ಊಟದಾಗ ಆದಷ್ಟು ನಮ್ಮ ಮನೆಗೆ ಜಗಳ ಯಾವ ಒಂದು ಬಟ್ಟೆದ್ರಲ್ಲಾಗಲ್ಲ, ಒಂದು ಹಣ್ಣಿಂದ್ರಾಗಲ್ಲ. ಫ್ರೆಂಡ್ ಅಂತ ನಾವು ಫ್ರೆಂಡ್ ಉಣ್ಣಕ್ಕಿ ಕಾಳಕ್ಕೆ ಹೋಗ್ತಾಳೆ, ಬನ್ನಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತೀನಿ ಅನ್ನೋಕೆ ಹೋಗಿದ್ದೀನಿ. ನಾನು ಬೆಂಡೆಕಾಯಿ ಸಾರು ಕೂಡ ಮಾಡಬೇಕು. ಬೆಂಡೆಕಾಯಿ ಸಾರು ಅನ್ನ ನೆನ್ನೆನೇ ಸಾಯಂಕಾಲನೇ ಮಾಡಬೇಕಾಯ್ತು. ನೆನ್ನೆ ಸಾಯಂಕಾಲನೇ ಸಾಂಬಾರು ಮಾಡಬೇಕಾಯ್ತು, ಬೆಂಡೆಕಾಯಿ ಸಾಂಬಾರು ಆಗಲಿಲ್ಲ. ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಯಿತು. ನೆನ್ನೆ ನಮ್ಮ ಕೂಕು ಎಲ್ಲ ಜೋಡಿಸ್ಬಿಟ್ಟು ಇಟ್ಟಿದ್ದಾಳೆ ಫ್ರಿಜ್ಜಲ್ಲಿ. ತರಕಾರಿ ಹೆಚ್ಚಿ, ಬೆಳ್ಳುಳ್ಳಿ ಅದು ಇದೆಲ್ಲ ಜೋಡಿಸಿಟ್ಟಿದ್ದಾಳೆ. ಅದು ಮಿಕ್ಸಿಗೆ ಹಾಕಿ ಒಗ್ಗರಣೆ ಹಾಕಿ ಬೆಂಡೆಕಾಯಿ ಹುರಿದು ಹಾಕಿ ಇಡೋಂಥದ್ದು, ಸಾರಿಗೆ ಒಗ್ಗರಣೆ ಹಾಕಿ ಅಷ್ಟೇ. ಬನ್ನಿ ಫಟ್ ಅಂತ ಮಾಡುವ. ಏನು ಸ್ವಲ್ಪ ಹಾಂ ಜೋಕು ನೋಡಿ, ನೆನ್ನೆನೇ ಹೆಚ್ಚಿಟ್ಟಿರೋಂಥದ್ದು, ಇದನ್ನ ಮಿಕ್ಸಿಗೆ ಹಾಕೋಂಥದ್ದು ಅಷ್ಟೇ ಇವಾಗ ಕೆಲಸ. ಈ ಹಾಲು ಬಂದು ನಂದಿನಿ ಹಾಲು. ಇದನ್ನ ಮನೆಗೆ ಯೂಸ್ ಮಾಡೋದಕ್ಕೆ, ಅಂದರೆ ಕಾಫಿ ಮಾಡೋದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನಮ್ಮ ಕುಕ್ಕ ನೋಡಿ ಏನೂ ಹಾಕಿಲ್ಲ, ಲಿಫ್ಟಿಕ್ ಯಾವಾಗಲೂ ಹಾಕಲ್ಲ, ಇನ್ನು ಮುಂದೆ ಹಾಕ್ತಾಳೆ. ಯಾಕೆಂದರೆ ಬಾಯಿ ತುಂಬ ಗುಳ್ಳಾಗಿದ್ದಾವೆ, ಅಲ್ಲಿ ಒಂದು 5-6 ದಿನ ಆಗಬೇಕು ಅದೆಲ್ಲ ಕಮ್ಮಿ ಆಗಲಿಕ್ಕೆ. ಆವಾಗ ಲಿಫ್ಟಿಕ್ ಹಾಕೋಂಥದ್ದು. ರಸಗುಲ್ಲ ನಾನು ಎಂದೂ ತಿಂದಿಲ್ಲ ರಸಗುಲ್ಲ ಮಾಡ್ತೀನಿ ಫ್ರೆಂಡ್ಸ್. ರಸಗುಲ್ಲ ರೆಸಿಪಿ ಮಾಡ್ತಾ ಇದೆ. ತಿಂದಿಲ್ಲ, ಹೆಂಗಿರುತ್ತೆ? ತಂದಿಲ್ಲ ಒಂದ್ಸಲ? ಇಲ್ಲ. ತಂದಿದ್ದೇನೋ ನಾನು ತಿಂದು ನೆನಪೇ ಇಲ್ಲ. ಅದೆಲ್ಲ ನೀರು ಬರುತ್ತೆ ನನಗೆ ಹಿಂಗೆ. ಈ ಸಲ ಮಾಡ್ತೀನಿ, ತಿನ್ನು ಆಯ್ತಾ? ನೀನೇ ಅದು ರಿವ್ಯೂ ಹೇಳು ಹೆಂಗಿದೆ ಟೇಸ್ಟ್ ಅಂತ. ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ ಒಂದು 2-3 ವ್ಲಾಗ್ ಆದ್ಮೇಲೆ ಬರ್ತಿದ್ದೆ, ಬಟ್ ಎಲ್ಲ ಇವತ್ತೇ ಮಾಡ್ತಾ ಇದ್ದೀನಿ ಪ್ರೆಸೆಂಟ್. ಬಟ್ ಇವಾಗ ಅದು ಯಾವುದೇ ಒಂದು ರೆಸಿಪಿ ನಾನು ಆ ಒಂದು ರಸಗುಲ್ಲ ರೆಸಿಪಿ ತೋರಿಸ್ತೆಲ್ಲ ಖಂಡಿತ ಬರ್ತಾ ಇದೆ. ಇನ್ನು 2-3 ದಿನದಲ್ಲಿ ವ್ಲಾಗ್ ಹಾಕ್ತೀನಿ. ಒಟ್ಟು ಆ ಒಂದು ರಸಗುಲ್ಲ ರೆಸಿಪಿ ಬರುತ್ತೆ. ಅದು ಪ್ರಿಪ್ರೇಷನಲ್ಲಿ ನಡೀತಾ ಇದೆ. ಓಕೆನಾ? ಇನ್ನು ಪ್ರೊಸೆಸಿಂಗ್ ಇದೆ, ಅದು ಇನ್ನು ಪ್ರೊಸೆಸಿಂಗಲ್ಲಿ ಇದೆ. ಹಾಗಾಗಿ ಅದು ಇನ್ನೂ ನಾಳೆ ಎಲ್ಲ ಕೆಲಸ ನಡೆಯೋದಿದೆ. ಹಂಗಾಗ್ಬಿಟ್ಟು ಇಲ್ಲ ಇವತ್ತಿಲ್ಲ, ಅಪ್ಕಮಿಂಗ್. ಹೇಳಲ್ಲ ಅದು ಅಪ್ಲೋಡ್ ಯಾವಾಗ ಆಗುತ್ತೆ ಅಂತ ಹೇಳಲ್ಲ. ಅಪ್ಲೋಡ್ ಆಗ ನೋಡಿ. ಫೋಟೋ ಹೊಡಿತಿದ್ದೀನ ನಾನು. ನೋಡಿ ಪಿಗ್ಮೆಂಟೇಷನ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ನೀವು ಟ್ರೈ ಮಾಡಿ. ಆಲಂ ಮೊಸರು ಅಕ್ಕಿ ಹಿಟ್ಟು ಹಾಕಿ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ, ಸ್ಕ್ರಬ್ ಮಾಡಿ ಕಪ್ಪಾಗಿರೋದಾಗೆ. ಇಲ್ಲ ಅಂತಂದರೆ ಅದೆಂಥದ್ದು ಬರೋದಲ್ಲ, ಸಬ್ಸಿಗೆ ಬೀಜ ಮತ್ತು ಸಬ್ಬಕ್ಸಿ ಸೊಪ್ಪು ಅಂದ್ಕೋಬೇಡಿ, ಸಬ್ಬಕ್ಸಿ ಸೊಪ್ಪಿನ ಬೀಜ ಅನ್ಕೋಬೇಡಿ. ಎಂಥದ್ದು ಸಬ್ಸಿಗೆ ಬೀಜ, ಅದನ್ನು ಚಿಯಾ ಸೀಡ್ಸ್ ಅಂತಾರೆ. ಅದನ್ನು ರುಬ್ಬಿಟ್ಟು ಹಾಲನ್ನು ನೆನಕಿ ಅದನ್ನು ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂಡ ಪಿಗ್ಮೆಂಟೇಷನ್ ಹೋಗುತ್ತೆ. ಬಟ್ ಅದು ತಾತ್ಕಾಲಿಕಕ್ಕೆ ಹೋಗುತ್ತೆ. ಬಟ್ ಆದರೆ ಮತ್ತೆ ನೀವು 1 ವಾರ ಬಿಡಿ, ಮತ್ತೆ ಹಾಗೆ ರಬ್ಬಾಗ್ಬಿಡುತ್ತೆ. ನೀವೇ ನೋಡ್ಬೋದು ಉದಾಹರಣೆ ನಮ್ಗೆ. ಓಕೆನಾ? ಅಪ್ಲೈ ಮಾಡ್ತಾನೆ ಫುಲ್ ಹೋಗುತ್ತೆ. ಏನಪ್ಪ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಹಚ್ಚೋಕ್ಕೆ ಆಗಿಲ್ಲ. ಇನ್ನೊಂದು 3-4 ದಿನ ಹಿಂಗೆ ಬಿಟ್ಟೆ ಅಂದರೆ ಹೋಯ್ತು ಅಂತಲೇ ಅರ್ಥ. ಮತ್ತೆ ಅದು ರಿಕವರ್ ಆಗಬೇಕಾದ್ರೆ 3 ದಿನ ಹಚ್ಚಬೇಕು. 1 ಮಂತ್ ಇಲ್ಲ 1.5 ಮಂತ್ ಕಂಟಿನ್ಯೂಸ್ ಡೈಲಿ ಹಚ್ಚಿ ಆವಾಗ ರಿಸಲ್ಟ್ ಬರುತ್ತೆ. ಅದು ಆ ಥರ ಫುಲ್ ಕಮ್ಮಿ ಆದಾಗಲೂ ವಾರಕ್ಕೊಂದ್ಸಲ ಅಪ್ಲೈ ಮಾಡ್ತಾ ಹೋಗಿ. ನೆಕ್ಸ್ಟು ಅದು ಮುಂದೆ ಫ್ಯೂಚರಲ್ಲೂ ಬರೋಲ್ಲ ಐ ಥಿಂಕ್. ಈ ಪಿಗ್ಮೆಂಟೇಷನ್ ಅನ್ನೋದು ಬರಲೇಬಾರ್ದು. ಇವಾಗಲಿಂದ ನಿಮ್ಮ ಬುಕ್ ಏನಾದರೂ ಹಾಕ್ತಾ ಇದ್ರೆ ಈ 30 ಏಜ್ ಆಯಿತು ಅಂತಂದರೆ ಖಂಡಿತ ಕಾಣುತ್ತೆ. ಅದು 30 ಏಜ್ನವ್ರಿಗೆ ಕಂಡೇ ಕಾಣುತ್ತೆ. 30-32 ಆದರೆ ಕಂಡೇ ಕಾಣುತ್ತೆ. ನಮಗೆ 30-32 34ಅಲ್ಲಿ ಇಷ್ಟು ಕಂಡು ಇವಾಗ ಇಷ್ಟ ಆಗ್ಬಿಟ್ಟಿದೆ, ಜಾಸ್ತಿ ಆಗ್ಬಿಟ್ಟಿದೆ. ನಾವು ಜಾಸ್ತಿ ಮುಖ ತೊಳೆದೇ ಇದ್ದಷ್ಟು ಜಾಸ್ತಿ ನಾವು ಯಾವಾಗ ಮುಖ ಲೇಸಿ ಮಾಡ್ತೀವಿ, ಮುಖಕ್ಕೇನು ಫೇರ್ ಆ್ಯಂಡ್ ಲವ್ಲಿನಾದರೂ ಹಾಕಬೇಕು, ಇಲ್ಲ ಮಾಯ್ಶ್ಚರೈಸರ್ ಆದರೂ ಹಾಕಬೇಕು. ವಾಶ್ ಮಾಡಿದ್ಮೇಲೆ ಹಾಗೆ ಬಿಡೋದು, ಅಥವಾ ಮುಖಕ್ಕೇನು ಆಗದೆ ಇರೋದು, ಮುಖ ನೀಟಾಗಿ ತೊಳಿದೇ ಇರೋದ್ರಿಂದ ಇವೆಲ್ಲ ಆಗೋಂಥದ್ದು, ಈ ಥರ ಎಲ್ಲ ಆಗೋಂಥದ್ದು. ನನಗೇನಿಲ್ಲ, ಕಮ್ಮಿ ಆಗ್ತಾ ಇದೆ. ಬಿಸಿಲಿಗೆ ಓಡಾಡಿ ಎಂತ ಮಾಡ್ತೀಯಾ? ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮಾಡೋದು ನಾನು ಏನು ಅಡುಗೆ ಮಾಡಿದ್ದು ತೋರಿಸ್ತೀನಿ. ನೀವು ಊಟಕ್ಕೆ ಇಟ್ಕೋ, ನಾನು ಅದನ್ನು ಏನು ಅಡುಗೆ ಮಾಡಿದ್ದೀವಿ ಅಂತ ಶೇರ್ ಮಾಡೋದು. ನಮ್ಮ ಫ್ರೆಂಡ್ ಉಣ್ಣಕ್ಕಿ ಕಾಳಕ್ಕೆ ಹೋಗ್ತಾಳೆ, ಬನ್ನಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತೀನಿ ಅನ್ನೋಕೆ ಹೋಗಿದ್ದೀನಿ. ನನ್ನ ಫ್ರೆಂಡ್ ಅನ್ನೋಕೆ ಹೋಗಿ ಮಗಳು ಅನ್ನೋದನ್ನು ಹೋಗಿ ಫ್ರೆಂಡ್ ಅನ್ನೋದಕ್ಕೆ ಬಂದುಬಿಟ್ಟಿತ್ತು. ಇಲ್ಲಿವರೆಗೂ ಅರ್ಧ ಮಾತಾಡ್ಬಿಟ್ಟೆ, ಕಮ್ಮಿ ಮಾಡೋಕಂಡೆ. ನಮ್ಮ ಕೂಕು ಊಟಕ್ಕೆ ಇಟ್ಕೊಂತಾಳೆ, ಅನ್ನ ಸಾರು. ಬನ್ನಿ ಸಾಂಬಾರು ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ನೋಡುವ. ಬನ್ನಿ ಉಣ್ಣಕ್ಕೆ ಹೋಗುವ, ಬನ್ನಿ ಉಮ್ಮಕ್ಕೆ ಹೋಗುವ. ಹೇಳಲ್ಲ ಹೋಗ ನೋಡಿ, ಕಾಣ್ತಾ ಉಂಟಾ? ಆಯ್ತು ನೋಡಿ, ಸಾಂಬಾರು ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ? ವಾವ್.
ವಾವ್ ಸೂಪರ್ ಆಗಿದೆ. ಎಮ್ ಟಿ ಆರ್ ಸಾಂಬಾರ್ದು ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೋಡಿ ಈ ಶೆಲ್ಪ್ ಇದೆಯಲ್ವಾ, ಶೆಲ್ಪಿನ ಎಳ್ಳು ಕಾಣೋದೇ ಇಲ್ಲ. ತೂಕಮಾರಿ ನಾನು ಉಣ್ತೀನಿ ಬಾ, ನಾನೊಂದಿಷ್ಟೇ ಟೇಸ್ಟ್ ನೋಡ್ತೀನಿ. ನಾನು ಕಾಣ್ತಾ ಇದ್ದೀನ, ನಾನು ಊಟ ಮಾಡಲ್ಲ ಅಂದರೆ ಅವ್ಳು ಬರ್ತಾಯಿಲ್ಲ. ಏನೋ ಒಂದು ಕತೆ ಆಯ್ತು ಗೊತ್ತಾ, ಆ ಕತೆ ಹೇಳ್ತೀನಿ ಏನು ಅಂತ. ಇವ್ರ ಜೊತೆಗೇನೆ ತಲೆ ಕಟ್ಕೊಂತದಲ್ಲ, ಅಲ್ಲಿವರೆಗೂ ಮಾತಾಡುವ. ಏನಾಯಿತು ಅಂತಂದರೆ ಬೆಳಿಗ್ಗೆ ಫ್ರೆಂಡ್ಸ್ ನಾನು ಏನು ಮಾಡಿದೆ ಗೊತ್ತಾ, ಟೊಮ್ಟೊ ಬಾತ್ ಮಾಡಿದ್ದೆ. ನಮ್ಮ ಕೂಕು ಏನು ಮಾಡಿದ್ಲು, ಇಷ್ಟೆಷ್ಟಿತ್ತು ಅದನ್ನು ಇಬ್ಬರಿಗೂ ಒಂದಿಷ್ಟು ಹಾಕ್ತಾಳೆ ಎಲ್ಲ ಟೈಮಲ್ಲಿ. ಅಮ್ಮ ಇಷ್ಟೆಷ್ಟು ಬೇಕಿತ್ತು, ನಂಗೊಂದಿಷ್ಟು ನಿಂಗೊಂದಿಷ್ಟು ಹಾಕ್ಬಿಟ್ಟು ಖಾಲಿ ಮಾಡೋಣ ಅಂತೇಳಿ. ಹ್ಞೂ ಸರಿ ಹಾಕಮ್ಮ ಅಂತೀನಿ. ಇವಳು ಹಂಗೆ ಹೇಳಿಲ್ಲ. ಬೆಳಿಗ್ಗೆ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಚೆನ್ನಾಗಿತ್ತು ಇವತ್ತು ಟೊಮ್ಟೊ ಬಾತು. ಬಟ್ ಟೊಮೆಟೊ ಬಾತ್ ಚೆನ್ನಾಗಿತ್ತು ಅಂತ ಇವಾಗ ನಾನು ಸಾಯಂಕಾಲ ತಿನ್ನಲಿಲ್ಲ. ಸಾಯಂಕಾಲ ನಾನು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತಲೇ ಹೇಳಿದೆ ಇವಳಿಗೆ. ಬಟ್ ಅದು ಇವಳು ಏನು ಮಾಡಿದ್ಲು, ಬಾಯಿ ತುಂಬ ಗುಳ್ಳಾಗಿದ್ದಾವೆ, ನಂಗೆ ಅನ್ನಕ್ಕಾಗ್ತಾಯಿಲ್ಲ ಅಂದ್ಲು. ಇವಳು ಏನು ಮಾಡ್ತಾಯಿದ್ದೆ, ಟೊಮೆಟೊ ಬಾತ್ ಇಷ್ಟ ಇದ್ದಿದ್ದು ಇಷ್ಟರಲ್ಲಿ ಅವಳು ಅದನ್ನು ತಿಂದ್ಬಿಟ್ಟು ಅನ್ನ ಸಾರು ಉಣ್ಣಲ್ಲ. ಬೆಂಡೆಕಾಯಿ ಸಾರು ಫ್ರೆಶ್ ಆಗಿ ಮಾಡಿದ್ದೀನಿ, ಚೆನ್ನಾಗಿದೆ. ಇಲ್ಲ ಅಚ್ಚಕಟ್ಟೆ ಹೊಟ್ಟೆ ತುಂಬ ಅನ್ನ ಸಾರು ಉಣ್ಣು. ಇಲ್ಲ ಅಂತಂದರೆ ಪಲಾವ್ನ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ, ಆಮೇಲೆ ಇಬ್ಬರು ಅನ್ನ ಸಾರು ಕೂಡ ಉಣ್ಬೋದಾಗುತ್ತೆ. ಯಾಕಂದರೆ ಪಲಾವ್ ಅಷ್ಟೇ ತಿಂದ್ಬಿಟ್ರೆ ಅಂದರೆ ಟೊಮೆಟೊ ಬಾತ್ ತಿಂದ್ಬಿಟ್ರೆ ನೀನು ಸುಮ್ಮನೆ ಆಗ್ಬಿಡ್ತೀಯ ಅಂತ ನಾನು ಅಂದೆ. ಇಲ್ಲ ನಾನು ಉಣ್ಣಲ್ಲ ಅಂದು. ಅದಕ್ಕೆ ಏನಾಯ್ತು ಅಷ್ಟ, ಅದಕ್ಕೆ ಇನ್ನೇನಿಲ್ಲ ಫ್ರೆಂಡ್ಸ್, ಅಷ್ಟೇ. ಟೊಮೆಟೊ ಬಾತ್ ಇದ್ದರೆ ನೀನು ತಿಂದುಬಿಟ್ಟು ಅನ್ನ ಸಾರು ಉಣ್ಣಲ್ಲ, ಫ್ರೆಶ್ ಆಗೈತೆ ಸಾರು. ಅನ್ನ ಬಿಸಿ ಸಾರು, ಬಿಸಿ ಅನ್ನ ಊಟ ಮಾಡಲಿ ಅದು ತಿಂದು ಮಾಡಲ್ಲ ಅಂತ ನಾನು ಮಾಡ್ಬಿಟ್ಟೆ. ನನಗೂ ಸ್ವಲ್ಪ ಸುಸ್ತಾಗ್ತಿತ್ತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ. ಅದನ್ನು ರಸಗುಲ್ಲ ಮಾಡೋದಕ್ಕೆ ಬೇರೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ನಾನೇ ಮಾಡಿದೆ, ಕೊಡೋದು ನಾನು ತಿಂತೀನಿ, ನೀನು ತಿನ್ನಲ್ಲ ಏನಿಲ್ಲ, ಶೇರ್ ಮಾಡ್ಕೊಂಡು ಇಬ್ಬರು ತಿನ್ನೋಣ ಅಂದರೂ ಬರಲಿಲ್ಲ ಅಂತ ಗಬ್ಬ ತಿಂದುಬಿಟ್ಟೆ. ಪಾಪ ಅಂಥದ್ದು ಮಾಡಿಬಿಟ್ಟು. ಅವಳಿಗೆ ತುಂಬ ಇಷ್ಟ ಟೊಮೆಟೊ ಬಾತ್. ಇವತ್ತು ಮಾತ್ರ ಸಕ್ಕತ್ತಾಗಿತ್ತಲ್ಲ ನಷ್ಟ. ಇವತ್ತು ಅದೆಂಥದ ಫ್ರೆಂಡ್ಸ್, ಜಾಕಾಯಿ ಅಂತಾರೆ, ತೋರಿಸ್ತೀನಿ ನಾಳೆ ಮಾಡುವಾಗ. ಪಿಂಕ್ ಕಲರಲ್ಲಿ ಬರುತ್ತೆ, ಒಳ್ಳೆ ಉಳುಟ್ ಥರ ಹಿಂಗಿರುತ್ತೆ, ಹಿಂಗೆ ಕೆಂಪುಗೆ ಪಿಂಕ್ ಕಲರಲ್ಲಿ ಹಿಂಗಿರುತ್ತೆ. ಇದು ಜಾಕಾಯ ಅದೆಂಥದ ಅಂತಾರಪ್ಪ ಗೊತ್ತಿಲ್ಲ, ಸಕ್ಕತ್ತಾಗಿರುತ್ತೆ. ಅದು ಹಾಕಿದ್ರೆ ಎಂಥ ಟೇಸ್ಟ್ ಗೊತ್ತಾ, ಹೋಟ್ಲಾಗಿರೋಂಥ ಟೇಸ್ಟ್ ಇತ್ತು. ಸ್ಟಾರ್ ವಾಲ್ ಅದು ಅಂತ ನನ್ನ ಮುಖ ಇದೆ ನೋಡಿ, ಮುಖ ಇಲ್ಲ, ನನ್ನ ಮುಖ ಇದೆಯಲ್ಲ ಆ ಥರ ಇತ್ತು. ಅದು ತೋರಿಸ್ತೀನಿ ಯಾವಾಗಾದ್ರೂ ಒಮ್ಮೆ. ಆ ಥರ ಇತ್ತು. ಅದನ್ನು ಹಾಕಿದಾಗ ಎಂಥ ಚೆನ್ನಾಗಾಗಿತ್ತು ಅಂದರೆ ಟೊಮೆಟೊ ಬಾತು. ನಾನು ಇವಳಿಗೆ ಕರೆದೆ, ಬಾರಮ್ಮ ಇಬ್ಬರು ಬೇಡ ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ತಿನ್ನೋಣ, ಆಮೇಲೆ ಅನ್ನ ಸಾರು ಇಬ್ಬರೂ ಊಟ ಮಾಡೋಣ. ಬಿಸಿದು ನಾನು ಅರ್ಧ ಗಂಟೆ 1 ಗಂಟೆ ಆಗುತ್ತೆ, ಅಲ್ಲಿವರೆಗೂ ಜೀರ್ಣ ಆಗುತ್ತೆ ಅಂದರೆ ಬರಲಿಲ್ಲ. ನಾನೇ ತಿಂದುಬಿಟ್ಟೆ, ಮತ್ತೆ ಬೇಜಾರಾಯಿತು. ಯಾಕೆ ಅಂದರೆ ಅವಳು ಇಷ್ಟೆಷ್ಟು ಟೊಮೆಟೊ ಬಾತ್ ತಿಂದರೆ ಬಿಸಿ ಸಾಂಬಾರು ಉಣ್ಣಲ್ಲ ಅಂತ ಹೇಳ್ಬಿಟ್ಟು ಪಾಪತ್ತಿಗೆ ಬೇಜಾರಾಗಿ ಅಂತ ಕೂತಿದ್ಲು. ಅಲ್ಲ ಯಾಕಾದ್ರೂ ಸೊಪ್ಪು ಕೂತಿದ್ಲು. ಅವಳು ಅನ್ನ ಊಟ ಮಾಡಲಿಲ್ಲ, ಇದ್ರಾಗ ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಅನ್ನ ಊಟ ಮಾಡೋಣ ಅಂತ ಕರೆದೆ, ಬರಲಿಲ್ಲ. ವೇಸ್ಟ್ ಆಗುತ್ತೆ, ತುಂಬ ವೇಸ್ಟ್ ಆಗುತ್ತೆ ನಮ್ಮ ಮನೇಲಿ. ನಂಗೆ ಅದೇ ಬೇಜಾರು. ನಾವಿಬ್ಬರು ಊಟಕ್ಕೆ ಜಗಳ ಆಡಿದಷ್ಟು ಒಳ್ಳೆ ದೇಶಕ್ಕೆ ಜಗಳ ಒಳ್ಳೆ ಯುದ್ಧಕ್ಕೆ ಕೂತ್ಕೊಂಡು ಜಗಳ ಆಡ್ದಂಗೆ ಆಗುತ್ತೆ ಫ್ರೆಂಡ್. ಇಲ್ಲ ನೀನು ಅಂತೇಳಿ ಕಾಮಿಡಿ ಮಾಡ್ಬೋದು, ಹಂಗೆ ಜಗಳ ಆಡ್ತಾ ಇರ್ತೀವಿ ಊಟ ಮಾಡುವಾಗ. ಇಲ್ಲ ನೀನು ತಿನ್ನೋ ಹೋಗಿ ನಾನು ತಿನ್ನಲ್ಲ. ಅದು ಯಾರು ಜೋಕ್ ಐತೆ ಒಟ್ಟು, ಉಣ್ಣ ವಿಷಯದಾಗೆ ಜೋಕ್ ಐತೆ, ಯಾರೋ ಒಂದು ಐತೆ ಒಟ್ಟು, ನಮ್ಗೆ ಗೊತ್ತಿಲ್ಲ, ನನ್ಗೆ ಬರ್ತಿಲ್ಲ. ಒಂದು ಜೋಕ್ ಐತೆ, ಒಂದು ಮೂವಿದೆಲ್ಲ ಐತೆ. ಒಟ್ಟು ನಾವು ಊಟ ಮಾಡೋದನ್ನ ನಿಜವಾಗಿ ಕಾಮಿಡಿ ಮಾಡ್ಬೋದು. ಅಷ್ಟೊಂದು ಕಿತ್ತಾಡ್ತಾ ಇರ್ತೀವಿ, ಅಷ್ಟೊಂದು ಊಟದಾಗ ಆದಷ್ಟು ನಮ್ಮ ಮನೆಗೆ ಜಗಳ ಯಾವ ಒಂದು ಬಟ್ಟೆದ್ರಲ್ಲಾಗಲ್ಲ, ಒಂದು ಹಣ್ಣಿಂದ್ರಾಗಲ್ಲ, ಒಂದು ಮನೆ ಕೆಲಸದಲ್ಲೂ ಆಗಲ್ಲ. ಪಾಪ ಉಪವಾಸಿದ್ದು ಎಲ್ಲ ಕೆಲಸ ಮಾಡ್ಕೊಡ್ತಾಳೆ, ನನ್ನ ಕೈಲಿ ಆಗಲ್ಲ ಅಂದರೆ. ಪಾಪ ಊಟ ಮಾಡಿದಾಗ ಮಾತ್ರ ಉಣ್ಣು ಅಂದರೆ ಉಣ್ಣಲ್ಲ, ಜೊತೆಗೆ ಶೇರ್ ಮಾಡ್ಕೊಂಡು ತಿನ್ನೋಣ ಅಂದರೆ ತಿನ್ನಲ್ಲ. ನಂಗೆ ಅದೊಂದು ಎಷ್ಟು ಬೇಜಾರಾಗುತ್ತೆ ಅಂದರೆ, ನಮ್ಮ ಮಾಷಂದು ಒಂಥರ ಸ್ವಭಾವ, ಅದೊಂದು ಊಟದಲ್ಲಿ ಉಣ್ಣಲ್ಲ. ನನಗೆ ಬಾಯಿಗೆ ಗುಲ್ಲೆ ಆದಾಗಲೇ ನೀವು ಹೇಳ್ತೀಯ ಬಿಡು. ಬೆಳಿಗ್ಗೆ ಮತ್ತೆ ಇವತ್ತು ನಾನು ಟೊಮೆಟೊ ಬಾತ್ ಮಾಡಿದೆ, ಬೆಳಿಗ್ಗೆ ಕೂಡ ಎಗೇನ್ ಮತ್ತೆ ಅದನ್ನೇ ಮಾಡ್ತೀನಿ. ಯಾಕಂದರೆ ಇವಳಿಗೆ ತುಂಬ ಇಷ್ಟ, ಬಟಾಣಿ ಹಾಕಿ ಮಾಡೋಂಥದ್ದು ತುಂಬ ಇಷ್ಟ. ಅದು ಎಂಥದ್ದು ಒಂದು ಮಸಾಲೆ ಹಾಕಿದ್ದೆ, ತುಂಬ ಸಖತ್ ಟೇಸ್ಟ್ ಇತ್ತು. ನಾನು ಸಿಂಪಲಾಗಿ ಮಾಡಿದ್ದು, ಏನಿಲ್ಲ, 2 ಟೊಮೆಟೊ ಹಾಕಿ ಮಾಡಿದ್ದು ಸಖತ್ತಾಗಿತ್ತು. ಮತ್ತೆ ಎಗ್ಗೇನು ಹಂಗೆ ಮಾಡ್ಕೊಡ್ತೀನಿ. ಓಕೆನಾ? ನಾನು ಫ್ರೆಂಡ್ಸ್ ಇದ್ರಿಗೆ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ಇದ್ರಿಗೆ ನಾಳೆ ಮತ್ತೆ ಟೊಮೆಟೊ ಬಾತ್ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನೊಂದೇನು ಗೊತ್ತಾ, ನಾನು ಬಾಯಿ ಗುಳ್ಳೆ ಆದಾಗಲೇ, ನನಗೆ ಈ ಥರ ಬಾಯಿ ಮಾತಾಡೋಕ್ಕೂ ಕೂಡ ಆಗದೆ ಇದ್ದಾಗಲೇ ಕಾಫಿ ಕುಡಿ, ಊಟ ತಿನ್ನು, ಇಲ್ಲೇ ತಿನ್ನು, ಹಂಗೆ ಹಿಂಗೆ ಇರೋದು. ಕ್ಯಾವ ಸುಮಾರ ಕಕಾರಿ ಡ್ಯಾನ್ಸ್ ಆಡ್ತೈತೆ. ನಾನು ಬೆಳಿಗ್ಗೆ ಡ್ಯಾನ್ಸ್ ಮಾಡ್ತಿದ್ದೆ, ಕ್ಲಿಪ್ಪಿಂಗ್ ಹಾಕ್ತೀನಿ.
ಹಾಡಾಗ್ಬಿಟ್ಟಿದ್ದೀನಿ. ಒಳ್ಳೆ ಜೋಶ್ ಬರ್ತಾಯಿತ್ತು ಕುಣಿಯೋಕ್ಕೆ. ಠಂಗ್ 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 ಹಾಡಾಗ ಕುಣಿತಾ ಇದ್ದೀನಿ. ರಸಗುಲ್ಲ ಏನಿಲ್ಲ. ಹಿಂಗೆ ನಾವು ಕಿತ್ತಾಡೋದು. ಹೆಂಗೆ ಕಿತ್ತಾಡ್ತೀವಿ ಗೊತ್ತಾ? ಊಟ ಮಾಡ್ಬೇಕು ಹಿಂಗೆ ಕಿತ್ತಾಡೋದು. ನೋಡು ನಾನು ಉಂಡಿದ್ದೀನಿ ಹಂಗೆ ನಾನು ಇಷ್ಟೇ ಕಡೆ ನೀನು ಅಷ್ಟೇ ಇಟ್ಕೋಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೇಕಾ? ಆಯ್ತು ಅಂತ ನಾನು ಇಷ್ಟು ಇಟ್ಕೊಂಡು ಅವ್ರು ಇಷ್ಟು ಇಟ್ಕೊಳ್ಳೋದು. ಹಿಂಗೆ ಇಬ್ರು ಜಗಳ ಇನ್ನೇನಿಲ್ಲ. ಸೀರೆ ಉಳೋದು ಹಿಂಗೆ ಜಗಳ ಆಡ್ತೀನಿ ಇಬ್ರು. ನೋಡಿ ನಾನು ಇಷ್ಟು ಇಟ್ಕೊಂಡು ನೋಡಿ ಅವಳು ಎಷ್ಟು ಇಟ್ಟಿದ್ದಂತ ಇಷ್ಟೇ ಇಟ್ಕೊಂಡ್ಬಿಡ್ತಾಳೆ. ಹಂಗೆ ಮಾಡ್ತಾಳೆ. ನಾನು ಆಗಲೇ ಪರವತ್ತಿದ್ದೀನಿ ಫ್ರೆಂಡ್ಸ್ ಗೊತ್ತಾ. ನಾನು ಟೇಸ್ಟ್ ಹೊಡೋಕ್ಕೆ, ಸಾಂಬಾರು ಟೇಸ್ಟ್ ಹೊಡೋಕ್ಕೆ. ನೀನು ಇಟ್ಬಿಡ್ಲ? ಇಟ್ಕೊಂಡ್ರಿ ನಾನು ಬೈ ಇಟ್ಕೋಬೇಕಾಯ್ತು ಬಾ. ಫ್ರೆಂಡ್ಸ್ ಸಾಂಬಾರನ್ನು ತೋರಿಸ್ಲಿಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ಬೆಂಡೆಕಾಯಿ ಸಾರು ತುಂಬ ದಿನಗಳ ನಂತರ ನೋಡಿ ಹೇಗಿದೆ. ಚೆನ್ನಾಗಿದೆಯಾ? ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಸೂಪರ್ ವಂಟಾಸ್ಟಿಕ್. ವೆಂಟಾಸ್ಟಿಕ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಫನ್ನಿ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್. ಸಿಂಪಲ್ ವಿಡಿಯೋ. ಇವತ್ತಿನ ವ್ಲಾಗ್ ಸಿಂಪಲ್ ಆಗಿತ್ತು ಅಂತಲೇ ಹೇಳ್ತಾ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೇನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೇನೇನಪ್ಪ ಹೇಗಿತ್ತು ಬೆಂಡೆಕಾಯಿ ಸಾಂಬಾರು ಸ್ಟ್ರಕ್ಚರ್ ಅಂತಾರಲ್ಲ, ಒಂದು ಕಲರು ನೋಡ್ಲಿಕ್ಕೆ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿತ್ತಲ್ವಾ? ಅದು MTR ಸಾಂಬಾರು ಪುಡಿ ಹಾಕಿ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು. ಟುಮ್ ಅಂತ ತುಂಬಾ ಚೆನ್ನಾಗಿತ್ತು ಅಂತೇಳಿ, ತುಂಬಾ ಚೆನ್ನಾಗಿಲ್ಲ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀವಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.